ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಮುದ್ದು ಸೊಸೆ ಸಂಚಿಕೆ ಏನಾಗುತ್ತೆ ಅಂತ ನೋಡ್ಕೊಂಬರೋಣ ಬನ್ನಿ. ಸಂಚಿಕೆ ಶುರುವಿನಲ್ಲಿ ಶಿವರಾಮೇಗೌಡರು ಸುಭಾಷ್ ಮೇಲೆ ಕೈ ಹಾಕಿ ಮುಂದಕ್ಕೆ ಇವನು ನನ್ನ ವಾರಿಸ್ತಾರ, ಆಗು ಹೋಗುಗಳನ್ನೆಲ್ಲ ನೋಡ್ಕೊಳ್ಳೋ ನೀವನೇಯ. ಮೋಹನ ಕೇಳ್ತಾಳೆ, ರೀ ನೀವೇನು ಮಾತಾಡ್ತಾ ಇದ್ದೀರಿ? ಶಿವರಾಮೇಗೌಡರು ಹೇಳ್ತಾರೆ, ಮುಂದಕ್ಕೆ ಏನಾಗಬೇಕು ಅದನ್ನು ಮಾತಾಡ್ತಾ ಇದ್ದೀನಿ. ಹೀಗೆ ಆಗಬೇಕು ಅಂತ ಎಲ್ರಿಗೂ ಆದೇಶ ಮಾಡ್ತಾ ಇದ್ದೀನಿ. ನನ್ನ ನಿರ್ಧಾರದಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಆಗ ಈಶ್ವರಿ ಶಿವರಾಮೇಗೌಡ್ರ ಮಾತನ್ನು ಕೇಳಿ ಖುಷಿ ಆಗ್ಬಿಟ್ಟು ಸುಭಾಷನಿಗೆ ಹೇಳ್ತಾಳೆ, ಸುಭಾಷ ದೊಡ್ಡಪ್ಪನ ಕಾಲಿಗೆ ಬಿದ್ದು ಆಶೀರ್ವಾದ ತಗೋ ಮಗನೇ. ಸುಭಾಷ್ ಹೇಳ್ತಾನೆ, ದೊಡ್ಡಪ್ಪ ನೀವು ನನ್ನ ಮ್ಯಾಗೆ ಈಟೊಂದು ನಂಬಿಕೆ ಇಟ್ಟು ದೊಡ್ಡ ಜವಾಬ್ದಾರಿ ಕೊಟ್ಟಿದ್ದೀರಾ. ಆ ಜವಾಬ್ದಾರಿನ ನಾನು ಚೆನ್ನಾಗಿ ನಿಭಾಯಿಸಿ ನಿಮ್ಮ ತವ ಬೇಷ್ ಅನ್ಸ್ಕೊತೀನಿ. ಶಿವರಾಮೇಗೌಡರು ಹೇಳ್ತಾರೆ, ಜವಾಬ್ದಾರಿ ಕೊಡೋದು ದೊಡ್ಡದಲ್ಲ, ಅದನ್ನು ವಹಿಸ್ಕೊಡೋದು ದೊಡ್ಡದಲ್ಲ, ಅದನ್ನು ಉಳಿಸ್ಕೊಂಡು ಹೋಗೋದದ ನೋಡು ಅದು ದೊಡ್ಡದು. ಜವಾಬ್ದಾರಿ ಅಂದರೆ ಆಡಂಬರ ಮಾಡೋದಲ್ಲ, ಕೊಟ್ಟು ಜವಾಬ್ದಾರಿನ ಅಚ್ಚುಕಟ್ಟಾಗಿ ನಿಭಾಯಿಸೋದು. ಹೆಸರು ಕೆಡಿಸ್ಕೊಂಡ್ರೆ ಸಂಬಂಧನೇ ಕಳ್ಕೊಂಡಂಗೆ. ಸುಭಾಷ್ ಹೇಳ್ತಾನೆ, ಖಂಡಿತ ದೊಡ್ಡಪ್ಪ, ನಿಮ್ಮ ಹೆಸರನ್ನ ಉಳಿಸ್ತೀನಿ ನಾನು. ಭದ್ರಾ ಅಜ್ಜಿ ಹೇಳ್ತಾರೆ, ನೀನು ಬೆಳಗಿರೋದನ್ನೆಲ್ಲ ಹಾಲಂತ ನಂಬಿ ನೀನೇ ಇಂಥ ಪರಿಸ್ಥಿತಿ ತಂದ್ಕೊಂಡ್ಬಿಟ್ಟೆಲ್ಲೋ. ಅದಕ್ಕೆ ನಮ್ಮ ಮಂತೆನಕ್ಕೆ ತಕ್ಕಂತ ಹೆಂಡ್ತಿನ ತಗೊಂಬನ್ನಿ ಅಂತ ನಾನು ಬಡ್ಕೊಂಡು ಸತ್ಯ. ನಾನು ಅಂತಸ್ತು ಮೀರಿ ಆಸೆ ಪಟ್ಟು ನಿನ್ನ ತಲೆ ಮೇಲೆ ನೀನೇ ಚಪ್ಪಡಿ ಕಲ್ಲು ಎಳ್ಕೊಂಡ್ಬಿಟ್ಟೆಲ್ಲೋ ಅಂತ ಹೇಳಿ ಅಲ್ಲಿಂದ ಹೊರಟು ಬಿಡ್ತಾರೆ. ಸಾವಿತ್ರಿ ಹೇಳ್ತಾಳೆ, ಸುಭಾಷ ಇವತ್ತು ನನಗೆ ಶಾನೆ ಸಂತೋಷ ಆಯ್ತದೆ. ನಮ್ಮ ಅಣ್ಣನ ವಾರಸ್ದಾರ ಅನ್ಸ್ಕೊಂಡ್ಬಿಟ್ಟಲ್ಲ, ಅಷ್ಟು ಸಾಕು ಬಿಡು ಅಂತ ಹೇಳಿದಾಗ ವಿನಂತಿ ಹೇಳ್ತಾಳೆ, ಇದೇನವ ಮಾಡ್ತಾ ಇದ್ದೀ? ಮಾವಯ್ಯ ನೋಡಿದ್ರೆ ಭದ್ರಾ ಮಾಮನ್ನ ದೂರ ಮಾಡ್ತಾ ಇದ್ರೆ ನೀನ್ ಸಂತೋಷ ಪಡ್ತಾ ಇದೀಯಲ್ಲವ ಅಂತ ಕೇಳಿದಾಗ ಸಾವಿತ್ರಿ ಹೇಳ್ತಾಳೆ, ನೋಡೆ ಸದ್ಯದ ಪರಿಸ್ಥಿತಿಲಿ ಅವರಿಬ್ರು ದೂರ ಇರೋದೇ ಒಳ್ಳೇದು. ನೀನು ಭದ್ರನ್ ಕುಟೆ ಮದ್ವೆ ಆಗ್ಬೇಕಂತಂದ್ರೆ ನಮ್ಗೆ ಈಶ್ವರಿ ಸಹಾಯ ಬೇಕು. ಅಲ್ಲಿಗಂಟ ನಾವು ಅವಳ ಜೊತೆ ಇರಲೇಬೇಕು. ಆಮೇಲೆ ವಿದ್ಯೆ ದೂರ ಮಾಡಿರೋ ಅಪ್ಪ ಮಗನ್ನ ನೀನು ಒಂದು ಮಾಡಿ ಸಬಸ್ ಅನ್ಸ್ಕೊಂಡ್ಬಿಡು ಅಂತ ಹೇಳ್ತಾಳೆ. ಈ ಕಡೆ ನೋಡ್ರೆ ವಿದ್ಯೆ ಅಳ್ತಾ ನಿಂತಿರ್ಬೇಕಾದ್ರೆ ಚಂಪಾ ಅಲ್ಲಿಗೆ ಬರ್ತಾಳೆ. ಚಂಪಾ ಹೇಳ್ತಾಳೆ, ಅಳ್ಬೇಡ, ಸಮಾಧಾನ ಮಾಡ್ಕೋ ವಿದ್ಯೆ ಅಕ್ಕ. ವಿದ್ಯೆ ಹೇಳ್ತಾಳೆ, ಒಂದೇ ಜೀವದಂಗಿದ್ದ ಅಪ್ಪ ಮಗನ್ನ ದೂರ ಮಾಡೋದಕ್ಕೆ ನಾನೇ ಕಾರಣ ಆಗ್ಬಿಟ್ಟೆ. ಅವರಿಬ್ರು ಹಿಂಗ್ ದೂರ ಆಗಿ ನೋವು ತಿಂತಿದ್ರೆ ಅದನ್ನ ನೋಡ್ಕೊಂಡು ಹೆಂಗ್ ಸಮಾಧಾನ ಮಾಡ್ಕೊಳ್ಳಿ. ಪಾಪಿ ನಾನು ಅಂತ ಹಣೆ ಚಚ್ಕೋತಾಳೆ. ಚಂಪಾ ಹೇಳ್ತಾಳೆ, ಟೈಮ್ ಬಂದಾಗ ಎಲ್ಲ ಸರಿ ಹೋಗ್ತದೆ, ಈಗ ಅಳ್ಬೇಡ ಕಣಕ ಅಂತ ಅವಳನ್ನ ಸಮಾಧಾನ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾಳೆ. ವಿದ್ಯೆ ಅಳ್ತಿರೋದನ್ನ ನೋಡಿ ಈಶ್ವರಿಗೆ ಹೆಂಗ್ ಖುಷಿ ಪಡ್ತಾ ಇರುತ್ತೆ. ಆಗ ಈಶ್ವರಿ ಹೇಳ್ತಾಳೆ, ಇದು ಹಿಂಗೆ ಮುಂದುವರಿಬೇಕು, ನಿಲ್ಲಕ್ಕೆ ನಾವು ಬಿಡ್ಲೇಬಾರ್ದು. ಈ ಭದ್ರಾ ವಿದ್ಯೆ ಕಣ್ಣೀರಲ್ಲಿ ಕೈ ತೊಳಿತಾ ಇರ್ಬೇಕು, ನಾನು ಅದನ್ನ ನೋಡ್ತಾ ಇರ್ಬೇಕು. ಒಂದ್ ಕಡೆ ಈಶ್ವರಿ ಚಿತ್ರ ಸುಭಾಷ ಸೇರಿರ್ತಾರೆ. ಆಗ ಖುಷಿಯಿಂದ ಈಶ್ವರಿ ಹೇಳ್ತಾಳೆ, ಸುಭಾಷ ಕುಂತಿ ಮಕ್ಕಳಿಗೆ ರಾಜ್ಯ ಸಿಕ್ಕದಂಗೆ ಶಿವರಾಮೇಗೌಡನ್ ವಾರಸ್ದಾರ ಅನ್ನೋ ಪಟ್ಟ ಸಿಕ್ಬಿಡ್ತಲ್ಲ, ಸಾಧಿಸ್ಬಿಟ್ಟೆ ಬಿಡು ಸುಭಾಷ. ಈಟ್ ವರ್ಷದ ನನ್ನ ಕನ್ಸು ಈಗ ನನ್ಸಾಗೋಯ್ತು ಕಣ್ಲಾ, ನನ್ನ ಮಗ ರಾಜ ಆಗೋದ. ಚಿತ್ರ ಹೇಳ್ತಾಳೆ, ಸಾಕು ಸುಮ್ನೂರವ, ನನ್ನ ತಮ್ಮನಿಗೆ ನಿಂದೆ ದೃಷ್ಟಿ ಆಗ್ಬಿಟ್ಟದು. ಈಶ್ವರಿ ಹೇಳ್ತಾಳೆ, ನೀನು ಹೇಳಿದ್ದು ದುಡ್ಡ ಕಣ ಚಿತ್ರ, ನನ್ನ ದೃಷ್ಟಿನೇ ಆಗೋಗ್ಬಿಟ್ಟಿದೆ ನನ್ನ ಮಗನಿಗೆ ಅಂತ ಹೇಳಿ ಸುಭಾಷನಿಗೆ ದೃಷ್ಟಿ ತೆಗಿತಾಳೆ. ಈಶ್ವರಿ ಹೇಳ್ತಾಳೆ, ನನಗೆ ಖುಷಿ ತಡ್ಕೊಳಕ್ ಆಗ್ತಾ ಇಲ್ಲ ಅಂತ ಹೇಳಿದಾಗ ಚಿತ್ರ ಹೇಳ್ತಾಳೆ, ಅವ್ವ ಸಾಕು ಬಿಡವ, ಇಷ್ಟೊಂದು ಯಾಕೆ ಖುಷಿ ಪಡ್ತಾ ಇದೀಯಾ? ಈಶ್ವರಿ ಹೇಳ್ತಾಳೆ, ಚಿತ್ರ ಆಯ್ತಾ ಇಲ್ಲ ಕಣೆ, ನನಗೆ ನಿಜವಾಗ್ಲೂ ಆಯ್ತಾ ಇಲ್ಲ. ಶಿವರಾಮೇಗೌಡನ್ ಸಿಗೋ ರಾಜ್ ಮರ್ಯಾದೆ ನನ್ನ ಮಗನಿಗೆ ಸಿಗಬೇಕು. ನನ್ನ ಮಗ ಊರವ್ರ ಮುಂದ್ಗುಟ್ಟೆ ರಾಜನ್ ಥರ ಮೆರಿಬೇಕು. 8 ವರ್ಷದಿಂದ ಕನಸು ಕಟ್ಕೊಂಡಿದ್ದೆ, ಆ ಕನಸು ಇವತ್ತು ನಿಜ ಆಯ್ತದೆ. ಈ ಸಂತೋಷದಿಂದ ಆ ಆಕಾಶನೇ ನನ್ನ ಅಂಗೈ ಮೇಲಿದೆ ಅಂತ ಅನಿಸ್ತದೆ. ಚಿತ್ರ ಹೇಳ್ತಾಳೆ, ನನಗೂ ಆಟೆ ಸಂತೋಷ ಆಯ್ತದೆ ಕಣವ. ನನ್ನ ತಮ್ಮ ಆ ಭದ್ರನ ಜಾಗಕ್ಕೆ ಬಂದವನು ಅನ್ನೋದ್ಕಿಂತ ಬೇರೆ ಏನು ಸಂತೋಷ ಐತೆ ಹೇಳು? ಈಶ್ವರಿ ಹೇಳ್ತಾಳೆ, ದಿಟ ಚಿತ್ರ, ಆ ಶಿವರಾಮೇಗೌಡ ಎಲ್ಲಿ ನನ್ನ ಮಗನ್ನ ಅವ್ರ ಮಗನ ಮುಂದೆ ಕೈ ಕಟ್ಕೊಂಡು ನಿಲ್ಲೋ ಹಾಗೆ ಮಾಡ್ತಾನೋ. ಶಾನೆ ದಿಗುಲು ಬಿಟ್ಬಿಟ್ಟಿದ್ದೆ, ಸದ್ಯಕ್ಕೆ ಹಂಗೇನೂ ಆಗಲಿಲ್ಲ. ಇನ್ನೂ ನನಗೆ ಆ ಚಿಂತೆನೇ ಇಲ್ಲ ಕಣೆ. ಯಾಕೆ ಹೇಳು? ಆ ಶಿವರಾಮೇಗೌಡ ಮಗನ ಚಿಂತೆನಾಗ ಮೂಲೆ ಸೇರ್ಕಂತಾನೆ. ನನ್ನ ಮಗ ಸಿಂಹಾಸನ ಮೇಲೆ ಕೂರ್ಕೊಂಡ್ರೆ ಭದ್ರ ನಿನ್ನ ಕಾಲ್ ಕೆಳಗಡೆ ಕುತ್ಕೊಂಡು ಪಾದ ಸೇವೆ ಮಾಡೋದು ಒಂದೇ ಬಾಕಿ ಅಂತ ಹೇಳಿ ಖುಷಿ ಪಡ್ತಾ ಇರ್ತಾರೆ. ಈ ಕಡೆ ನೋಡಿದರೆ ಬೇಜಾರಲ್ಲಿ ಭದ್ರ ಬಂದಿರ್ತಾನೆ. ಶಿವರಾಮೇಗೌಡರು ಕುತ್ಕೊಳ್ಳೋ ಚೇರ್ನ ನೋಡ್ಕೊಂಡು ಫೀಲ್ ಮಾಡ್ಕೊಂಡು ಒಂದು ಕಡೆ ಕೂತಿರ್ಬೇಕಾದ್ರೆ ಅಲ್ಲಿಗೆ ಭದ್ರಾ ಅಜ್ಜಿ ಬರ್ತಾರೆ. ಭದ್ರಾ ಅಜ್ಜಿ ಹೇಳ್ತಾಳೆ, ಬ್ಯಾಡ ಕಣ್ಲ, ನೀ ಹಿಂಗೆ ಅಳೋದನ್ನ ನನ್ನ ಕೈಲಿ ನೋಡೋಕ್ಕಾಗಕ್ಕಿಲ್ಲ. ಆಗ ಭದ್ರಾ ಹೇಳ್ತಾನೆ, ಸಹಿಸ್ಕೊಳ್ಳೋಕ್ಕೆ ಆಗಕ್ಕಿಲ್ಲ ಅಮ್ಮಮ್ಮ, ತಪ್ಪು ಮಾಡೀವ್ನಿ ನಿಜ, ಆದರೆ ಅಪ್ಪಯ್ಯನಿಗೆ ಅವಮಾನ ಮಾಡಬೇಕು ಅನ್ನೋ ದೃಷ್ಟಿಯಿಂದ ನಾನು ಮಾಡಲಿಲ್ಲ ಅಮ್ಮಮ್ಮ. ಆಮೇಲೆ ಅವರಿಂದ ಮುಚ್ಚಿಟ್ಟು ಏನೋ ಸಾಧಿಸ್ಬೇಕು ಅಂತ ನನ್ನ ಮನಸ್ಸಲ್ಲೂ ಯೋಚನೆ ಮಾಡಿರಲಿಲ್ಲ. ಅಪ್ಪ ಇಂಥವ ಹೇಳಬೇಕು ಅಂತ ಅನ್ಕಂಡೆ, ಆದರೆ ಸರಿಯಾದ ಕಾಲ ಕೂಡ ಬರಲಿಲ್ಲ ಅಮ್ಮಮ್ಮ. ನನ್ನ ತಪ್ಪಿಗೆ ಅಪ್ಪಯ್ಯ ಏನು ಬೇಕಾದರೂ ಶಿಕ್ಷೆ ಕೊಡಲಿ, ಸಹಿಸ್ಕೊಳ್ತೀನಿ. ಆದರೆ ನನ್ನನ್ನು ಹಿಂಗೆ ದೂರ ಮಾಡಿದರೆ ನನ್ನ ಕೈಲಿಂದ ಇರೋಕ್ಕಾಗಕ್ಕಿಲ್ಲ ಅಮ್ಮಮ್ಮ.
ಭದ್ರಾ ಅಜ್ಜಿ ಹೇಳ್ತಾರೆ, ಅದು ಹಂಗೆ ಕಣಪ್ಪ, ಟೇಮು ಅನ್ನೋದು ಕೆಟ್ಟಾಗ ಹಗ್ಗನೂ ಆವಾಗೆ ಕಾಣಿಸ್ಬಿಡುತ್ತೆ. ನೀನೇನೇ ಮಾಡಿರೋ ತೆಪ್ಪಾಗಿ ಕಾಣಿಸ್ತದ ಕಣ್ಲಾ. ನೀನು ಸಮಾಧಾನ ಮಾಡ್ಕೊ, ನೀನಿಂಗ್ ಕಣ್ಣೀರ್ ಹಾಕಿದ್ರೆ ನಾನ್ ಹೆಂಗ್ಲಾ ನೋಡ್ಲಿ ಅಂತ ಹೇಳಿದಾಗ ಭದ್ರಾ ಹೇಳ್ತಾನೆ, ಅಮ್ಮಮ್ಮ ನನ್ನ ಪ್ರಪಂಚನೇ ಅಪ್ಪಯ್ಯ ಅಂತ ಬದುಕಿವ್ನಿ, ಅಂಥದ್ರಲ್ಲಿ ಅವರೇ ನನ್ನನ್ನು ದೂರ ಮಾಡಿದ್ರೆ ನಾನು ಹೆಂಗ್ ಅಮ್ಮಮ್ಮ ಬದುಕ್ಲಿ? ಅವರೇ ನನ್ನ ಮುಖ ನೋಡ್ಬೇಡ, ಅಂತವ ಮಾತಾಡಬೇಡ ಅಂದ್ರೆ ನಾನು ಎಲ್ಲಿಗೆ ಹೋಗ್ಲಿ ಅಮ್ಮಮ್ಮ? ಬೇಕಾದ್ರೆ ಅವ್ರು ನನ್ನ ಪ್ರಾಣ ಕೊಟ್ಬಿಡು ಅಂದ್ರೆ ನಾನು ಸಂತೋಷವಾಗಿ ಕೊಟ್ಬಿಡ್ತೀನಿ ಅಮ್ಮಮ್ಮ. ಆದ್ರೆ ಅವ್ರ ಕುಟೆ ದೂರ ಆಗಿ ನನ್ನ ಕೈಲಿ ಬದುಕಕ್ ಆಗಕ್ಕಿಲ್ಲ ಅಮ್ಮಮ್ಮ. ಭದ್ರಾ ಅಜ್ಜಿ ಹೇಳ್ತಾರೆ, ಬೆಟ್ಟದಷ್ಟು ನಂಬಿಕೆ ಇಟ್ಕೊಂಡಿರೋ ನನ್ನ ಮಗನ್ನೇ ಗೊತ್ತಿಲ್ದೆ ಈಟೆಲ್ಲ ಮಾಡ್ಬಿಟ್ಟ ಅಂತ ಅವನು ಕೋಪ ಮಾಡ್ಕೊಂಡವನೆ. ಆಟೇಯ, ನಿನ್ನನ್ನ ದೂರ ಮಾಡ್ಕೊಂಡು ಅವನೇನ್ ನೆಮ್ಮದಿಯಾಗಿದೆ ಅನ್ಕೊಂಡಿದ್ಯಾ? ಖಂಡಿತ ಇಲ್ಲ ಕಣ್ಲಾ. ನೋಡು, ಪ್ರೀತಿ ಎಲ್ಲಿ ಹೆಚ್ಚಾಗಿರ್ತದೋ ಅಲ್ಲಿ ಕೋಪನೂ ಹೆಚ್ಚಾಗಿರ್ತದೆ ಕಣ್ಲಾ. ಪ್ರೀತಿ ಮುಂದೆ ಕೋಪ ಭಾಳ ದಿನ ಇರಕ್ಕಿಲ್ಲ. ನೀನ್ ಸುಮ್ನಿರು ಅಂತ ಭದ್ರಾ ಅಜ್ಜಿ ಹೇಳಿದಾಗ ಭದ್ರಾ ಹೇಳ್ತಾನೆ, ಅಲ್ಲಿಗಂಟ ನಾನು ಹೆಂಗಿರ್ಲಿ ಅಮ್ಮಮ್ಮ? ಒಂದೇ ಕಿತ ನೀನಾದ್ರೂ ನನ್ನನ್ನು ಕ್ಷಮಿಸ್ಬಿಡು ಅಂತ ಹೇಳು ಅಮ್ಮಮ್ಮ. ನನ್ನ ದ್ಯಾವರಿಗೆ ಮೋಸ ಮಾಡೋಳು ಇವಳೆ ಅಂತ ಗೊತ್ತಿದ್ದಿದ್ರೆ ನಾನು ದಿಟುವಾಗ್ಲೂ ಅವಳನ್ನ ಪ್ರೀತಿ ಮಾಡ್ತಾ ಇರ್ಲಿಲ್ಲ ಅಮ್ಮಮ್ಮ. ಪ್ರಪಂಚದಲ್ಲಿ ಅಪ್ಪಯ್ಯಂಕಿಂತ ದೊಡ್ಡದು ಇನ್ಯಾವುದಿಲ್ಲ ಅಮ್ಮಮ್ಮ. ಭದ್ರಾ ತನ್ನ ಫೀಲಿಂಗ್ಸ್ನೆಲ್ಲ ಅಮ್ಮಮ್ಮನ ಮುಂದೆ ಶೇರ್ ಮಾಡಿ ಭದ್ರಾ ಅಜ್ಜಿ ಮಡ್ಲಲ್ಲಿ ಮಲ್ಕೋತಾನೆ. ಇಲ್ಲಿ ಸಂಘ ತಗೊಳಕ್ಕೆ ಅಂತ ಹೆಣ್ಮಕ್ಳು ಬಂದಿರ್ಬೇಕಾದ್ರೆ ಲೆಕ್ಕಾಚಾರ ಕೇಳ್ತಾನೆ. ಅಲ್ಲಮ್ಮ, ಸಂಘದಲ್ಲಿ 10 ಜನ ಇರೋದು, ಬರೀ 5 ಜನ ಬಂದಿದ್ದೀರಲ್ಲ. ಆಗ ಅಲ್ಲಿರೋ ಒಬ್ಬ ಮಹಿಳೆ ಹೇಳ್ತಾರೆ, ಸರ್ ನೀವು ಗುರ್ತಿನ ಚೀಟಿ ಸಾಕು ಅಂತ ಹೇಳಿದ್ರಲ್ಲ, ಅದಕ್ಕೆ 5 ಜನ ಬಂದ್ವಿ ಅಂತ ಹೇಳ್ತಾಳೆ. ಲೆಕ್ಕಾಚಾರ ಹೇಳ್ತಾನೆ, ನೋಡ್ರಮ್ಮ, ಮೊದಲನೇ ಕಿತ್ತ ಸಾಲ ತಗೊಳ್ಳುವಾಗ ಎಲ್ಲ ಖುದ್ದಾಗಿ ಬಂದು ಸಹಿ ಮಾಡಬೇಕು. ಆಮೇಕಿಂದ ಯಾರಾದ್ರೂ ಬಂದು ದುಡ್ಡು ಕಲೆಕ್ಟ್ ಮಾಡಿದ್ರೆ ನಡೀತದೆ. ಸರಿ, ಇವಾಗ ನೀವು ಸೈನ್ ಮಾಡ್ಬಿಟ್ಟು ಹೋಗ್ರಿ, ಒತ್ತಾರಕ್ಕೆ ಅವ್ರನ್ನ ಕಳಿಸಿ. ಸೈನ್ ಮಾಡಿದ್ಮೇಲೆ ನಾನು ದುಡ್ಡನ್ನ ಕಳಿಸ್ಕೊಡ್ತೀನಿ. ಆಗ ಹೆಣ್ಮಕ್ಳು ಹೇಳ್ತಾರೆ, ಸೈನ್ ಮಾಡೋಕ್ಕೆ ಬರೋದಿಲ್ಲ ಕಣಣ್ಣ, ಹೆಬ್ಬೆಟ್ಟು ಅಂತ ಹೇಳ್ತಾರೆ. ಸರಿ, ಹೆಬ್ಬೆಟ್ಟೆ ಒತ್ತಿ ಅಂತ ಲೆಕ್ಕಾಚಾರ ಹೆಬ್ಬೆಟ್ಟು ಒತ್ತಿಸ್ತಾ ಇರ್ತಾನೆ. ಅಷ್ಟರಲ್ಲಿ ಇದನ್ನೆಲ್ಲ ಗಮನಿಸ್ತಾ ಇರ್ತಾನೆ ಸುಭಾಷ. ಆಮೇಲೆ ಲೆಕ್ಕಾಚಾರದ ಹತ್ರ ಬಂದು ಸುಭಾಷ ಹೇಳ್ತಾನೆ, ಏನ್ ಲೆಕ್ಕಾಚಾರ, ಯಾವುದೋ ಹೊಸ ಸಂಘ ಅನಿಸ್ತದೆ ಅಂತ ಹೇಳಿದಾಗ ಲೆಕ್ಕಾಚಾರರು ಹೇಳ್ತಾರೆ, ಹ್ಞೂ ಗೌಡ್ರೆ. ಸುಭಾಷ ಹೇಳ್ತಾನೆ, ಏಟ್ ಸಾಲ ಕೊಡ್ತಾ ಇದೀಯಾ ಅಂತ ಕೇಳಿದಾಗ ಲೆಕ್ಕಾಚಾರ ಹೇಳ್ತಾನೆ, 10 ಜನ ಅವ್ರೆ, ತಲೆಗೆ 10,000 ಅಂದ್ರೆ 1 ಲಕ್ಷ ಚಿಕ್ಕೇಜ್ ಮಾಡ್ರಿ ಅಂತ ಹೇಳಿದಾಗ ಸುಭಾಷ ಹೇಳ್ತಾನೆ, ಸರಿ, ಆ ಸಂಘದೊಳಗೆ 20 ಜನದ ಹೆಂಗಸರು ಹೆಸರು ಬರ್ಕೊಂಡು ಒಟ್ಟು 3 ಲಕ್ಷ ಸಾಲ ಕೊಟ್ಟಿದ್ದೀನಿ ಅಂತ ಬರ್ಕ. ಯೋ, ಇದ್ಯಾಕೆ ಹಿಂಗ್ ಗಾಬರಿ ಬೀಳ್ತಾ ಇದೀಯಾ? ಇದೇನ್ ನಿಂಗೆ ಹೊಸ್ತೆ ಅಂತ ಕೇಳಿದಾಗ ಲೆಕ್ಕಾಚಾರ ಹೇಳ್ತಾನೆ, ಅಲ್ಲ ಚಿಕ್ಕವ್ರೆ, ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಏನಾದ್ರೂ ಹೆಚ್ಚು ಕಮ್ಮಿ ಆಗಕ್ಕೆ ಲೆಕ್ಕ ನೋಡೋ ನಾನೇಯ. ನಿನಗೇನು ತೊಂದರೆ ಆಗಕ್ಕಿಲ್ಲ, ನಿನ್ಗೇನು ಸರಿಯಾದ ಸಮಯಕ್ಕೆ ಬಡ್ಡಿ ಬಂದ್ರೆ ಸಾಕಲ್ವೇ? ಸರಿ, 2 ಲಕ್ಷ ಕೊಡಿ ಇಲ್ಲಿ ಅಂತ ಹೇಳಿ 2 ಲಕ್ಷ ಇಸ್ಕೊಂಡು ಅಲ್ಲಿಂದ ಹೊರಟು ಬಿಡ್ತಾನೆ. ಸುಭಾಷ ಅಲ್ಲಿಂದ ಹೋದ್ಮೇಲೆ ಲೆಕ್ಕಾಚಾರ ಹೇಳ್ತಾನೆ, ಎಂಥ ಮನೆಯಲ್ಲಿ ಎಂಥ ಮಗ ಹುಟ್ಟಾನಪ್ಪ ಅಂತ ಹೇಳ್ಕೊಂಡು ಈ ಕಡೆ ನೋಡಿದ್ರೆ ವಿದ್ಯೆ ಯೋಚನೆ ಮಾಡ್ಕೊಂಡು ಕೂತಿರ್ತಾಳೆ. ದೇವ್ರೆ, ಯಾಕಪ್ಪ ಹೀಗೆ ಮಾಡಿದೆ? ನಮ್ಮ ಗೌಡ್ರು, ನಮ್ಮ ಮಾವಯ್ಯ ಎಲ್ಲ ಸರಿ ಹೋಯ್ತು ಅನ್ನುವಷ್ಟರಲ್ಲಿ ಇನ್ನೂ ಒಂದು ದೊಡ್ಡ ಸಮಸ್ಯೆನೇ ತಂದ್ಬಿಟ್ಟಲ್ಲ. ಇವರೆಲ್ಲ ಸೇರ್ಕೊಂಡು ಬೇಕು ಅಂತಾನೆ ಇದನ್ನೆಲ್ಲ ಮಾಡಿದ್ರು. ಅವ್ರ ಸ್ವಾರ್ಥಕ್ಕೋಸ್ಕರ 2 ಜೀವಗಳ ಜೊತೆ ಆಟ ಆಡ್ತಾವ್ರೆ. ನಾನಿವಾಗ ಏನ್ ಮಾಡ್ಲಿ ಅಂತ ಯೋಚನೆ ಮಾಡ್ಕೊಂಡು ಕುಳಿತಿರ್ಬೇಕಾದ್ರೆ ಚಂಪಾ ಅಲ್ಲಿಗೆ ಬರ್ತಾಳೆ. ವಿದ್ಯಕ್ಕ, ನೀನ್ ನೋಡಿದ್ರೆ ಇಲ್ಲಿ ಯೋಚನೆ ಮಾಡ್ಕೊಂಡು ಅಳ್ತಾ ಕೂತಿದ್ದಿ, ಅಲ್ಲಿ ನೋಡಿದ್ರೆ ಚಿಕ್ಕವ್ರು ಶಾನೆ ನೊಂದ್ಕೊಂಡವ್ರೆ, ಹಿಂಗಾದ್ರೆ ಹೆಂಗಕ್ಕ ಅಂತ ಕೇಳಿದಾಗ ವಿದ್ಯೆ ಹೇಳ್ತಾಳೆ, ಅವ್ರ ಹಂಗವ್ರೆ ಅಂದ್ರೆ ಅದ್ರ ಅರ್ಥ ಅವ್ರ ಮನ್ಸಿಗೆ ಶಾನೆ ನೋವಾಗದೆ ಅಂತ. ಸರಿ, ಗೌಡ್ರಿಗೆ ಎಲ್ಲವ್ರೆ ಅಂತ ಕೇಳಿದಾಗ ಚಂಪಾ ಹೇಳ್ತಾಳೆ, ಈಟೊತ್ತು ಅಟ್ಟಿ ಒಳಗೆ ಕುಂತಿದ್ರು, ಆದ್ರೆ ಇದ್ದಕ್ಕಿದ್ದಂಗೆ ಅಟ್ಟಿ ಒಳಗೆ ಇರಕ್ ಆಗ್ತಾ ಇಲ್ಲ ಅಂತ ಹೇಳಿ ಕ್ವಾಟ್ಲೆ ಅಣ್ಣನ ಕರ್ಕೊಂಡು ಹೊರಗಡೆ ಹೋದ್ರು. ಅದು ಯಾಕೆ ಹೋದ್ರು, ಎಲ್ಲಿಗೋದ್ರು ಒಂದು ಗೊತ್ತಾಗ್ತಾ ಇಲ್ಲ. ಆಗ ವಿದ್ಯೆ ಹೇಳ್ತಾಳೆ, 4 ಗೋಡೆ ಮಧ್ಯೆ ಕುಂತಿದ್ರೆ ಅವ್ರಿಗೂ ನೋವು ಹೆಚ್ಚಾಯ್ತದೆ, ಅವ್ರ ಮನ್ಸಿನ ನೆಮ್ಮದಿನೂ ಹಾಳಾಯ್ತದೆ. ಅದ್ರ ಬದಲು ಹೊತ್ತು ಈಚಿಗೆ ಸುತ್ತಾಡ್ಕೊಂಬಂದ್ರೆ ಅವ್ರ ಮನ್ಸಿಗೂ ನೆಮ್ಮದಿ ಸಿಗ್ತದೆ ಬಿಡು ಅಂತ ಹೇಳಿದಾಗ ಚಂಪಾ ಹೇಳ್ತಾಳೆ, ಹಂಗ್ ಸಮಾಧಾನ ಆದ್ರೆ ಏನೋ ಒಳ್ಳೇದೇ, ಆದ್ರೆ ಇತ್ತೀಚೆಗೆ ಅವ್ರ ಮನಸ್ಥಿತಿನೇ ಸರಿ ಇಲ್ಲ, ಶಾನೆ ಕುಡಿತ ಶುರು ಮಾಡ್ಕೊಂಡ್ಬಿಟ್ಟಿದ್ದಾರೆ, ಅದಕ್ಕೆ ಹೆದರಿಕೆ ಆಯ್ತದೆ ವಿದ್ಯಾಕ್ಕ ಅಂತ ಹೇಳಿದಾಗ ವಿದ್ಯೆ ಹೆಂಗೂ ಕ್ವಾಟ್ಲೆ ಅಣ್ಣ ಜೊತೆಗವ್ರೆ ತಾನೇ, ಭಯ ಪಡೋದು ಬೇಡ, ಅವ್ರಿಗೆ ನೆಮ್ಮದಿ ಸಿಗೋ ಜಾಗದಲ್ಲಿ ಒತ್ತಿದ್ ಬರ್ಲಿ ಬಿಡು. ಈ ಕಡೆ ನೋಡಿದ್ರೆ ಈಶ್ವರಿ ಗ್ಯಾಂಗ್ ಒಂದ್ ಕಡೆ ಸೇರಿರ್ತಾರೆ. ಈಶ್ವರಿ ಹೇಳ್ತಾಳೆ, ನಿಮ್ಮಂತ ದೊಡ್ಡ ಜನ ಹುಡುಕಿದ್ರು ಸಿಗಕ್ಕಿಲ್ಲ. ವಿನಂತಿ ಕೇಳ್ತಾಳೆ, ಯಾಕತೆ ಹಿಂಗಂತಿದ್ದೀರಾ? ಈಶ್ವರಿ ಹೇಳ್ತಾಳೆ, ಈಟ್ ವರ್ಷ ಆದ್ರೂ ನಾವು ಏನಾದ್ರೂ ವ್ಯಾಪಾರ ಮಾಡ್ಬೇಕು ಅಂತ ಯೋಚನೆ ಮಾಡಿಲ್ಲ, ಆದ್ರೆ ಆ 3 ಅಡಿ ಮನೆಯವ್ರು ನೋಡಿ, ಮದ್ವೆ ತಿಂಗಳಿಗೆ ಭದ್ರನ್ ತಲೆ ಕೆಡಿಸಿ ಅಂಗಡಿ ಮಾಡ್ಕೊಂಡವ್ರೆ. ಚಿತ್ರ ಹೇಳ್ತಾಳೆ, ಅದೇನೋ ಹೇಳ್ತಾರಲ್ಲ, ಕೋಳಿ ಊಟದಲ್ಲಿ ಮದ್ದು ಹಾಕಿ ಅವ್ರ ತಲೆ ಸೌರಿ ಅವ್ರು ಹೇಳ್ದಂಗೆ ಕೇಳೋ ಹಾಗೆ ಮಾಡ್ಕೊಂಡಿರ್ಬೋದು ಅವರು ಅಂತ ಚಿತ್ರ ಹೇಳ್ತಾಳೆ. ಸಾವಿತ್ರಿ ಹೇಳ್ತಾಳೆ, ಅಲ್ಲ ಕಣತ್ತಿಗೆ, ಈ ಊಟದ ಗಾಳಿ ಮಾಡೋದಕ್ಕೆ ಲಕ್ಷಾಂತರ ರೂಪಾಯಿ ಬೇಕು ತಾನೆ. ಈಶ್ವರಿ ಹೇಳ್ತಾಳೆ, ಖರ್ಚು ನಮ್ದು, ಲಾಭ ಮಾಡ್ಕೊಂಡು ಮೈ ತುಂಬ ಚಿನ್ನ ಹಾಕೊಂಡು ಮೆರಿತಿರೋನು ಆ ಚೆಲ್ವ,
ಒಟ್ನಲ್ಲಿ ಹೆಸರಿನಂಗೆ ಚಿನ್ನ ಹಾಕೊಂಡು ಮೆರಿತಾವನೆ ಅಂತ ಹೇಳಿದಾಗ ಚಿತ್ರ ಹೇಳ್ತಾಳೆ, ಆ ಚೆಲುವ ಒಡವೆ ಮಾಡಿಸ್ಕೊಂಡಿರೋದು ಮಾತ್ರ ಅಲ್ಲ, ಆ ರತ್ನನುವೆ ಊರ್ ಕಡೆ ಸೈಡ್ ತಗೊಂಡವಳು ಅಂತೆ. ಈಶ್ವರಿ ಹೇಳ್ತಾಳೆ, ಅಯ್ಯೊಬ್ಬ ಯಾರು ಏನು ತಗೊಂಡ್ರು ನಮ್ಗೇನಂತೆ, ಇಷ್ಟೆಲ್ಲ ಕಷ್ಟಪಟ್ಟು ಅವಳು ಗುಟ್ನ ರಟ್ ಮಾಡಿದ್ವು, ಇದರಿಂದ ಏನು ಸಿಕ್ತು ಹೇಳಿ ನಮಗೆ. ವಿನಂತಿ ಹೇಳ್ತಾಳೆ, ಹೌದು ಅತ್ತೆ, ಮಾವ ಭದ್ರಮಾಮನ ಜೊತೆ ಮಾತು ಬಿಟ್ಟರು ಹೊರತು ಆ ಹೋಟ್ಲು ಮಾತ್ರ ಹಾಗೆ ನಡೀತಾ ಇದೆ, ಅವ್ರ ದುಡ್ಡನ್ನ ಮಾಡ್ಕೊತಾನೆ ಅವ್ರೆ ಅಂತ ಹೇಳಿದಾಗ ಈಶ್ವರಿ ಹೇಳ್ತಾಳೆ, ಇನ್ನೇನು ಮಾಡೋಕ್ಕಾಗ್ತದೆ, ನನ್ನ ಕೈಲಿ ಏಟಾಗ್ತದೋ ಆಟ ಮಾಡಿದ್ದೀನಿ. ಒಂದು ವೇಳೆ ನನಗೆ ರೌಡಿನೋ ಅಥವಾ ಜೈಲಿಗೆ ಹೋಗಿರೋರು ಯಾರಾದರೂ ಗೊತ್ತಿದ್ದಿದ್ರೆ ಅದ್ರ ಕಥೆಯೇ ಬೇರೆ ಮಾಡ್ತಿದ್ದೆ. ಚಿತ್ರ ಹೇಳ್ತಾಳೆ, ಈಗಲೇ ಆ ವಿದ್ಯೆನ ಹಿಡಿಯೋಕೆ ಆಗ್ತಾ ಇಲ್ಲ, ಅವರಪ್ಪ ಶ್ರೀಮಂತ ಆಗ್ಬಿಟ್ರೆ ಆಟೆ ನಮ್ಮ ಕತೆ. ಅತ್ತೆ, ಈಗ ಹೋಟ್ಲಿಗೆ ಒಂದು ಗತಿ ಕಾಣಿಸೋರು ನಿಮ್ಗೆ ಯಾರಾದರೂ ಗೊತ್ತೇ? ಈಶ್ವರಿ ಹೇಳ್ತಾಳೆ, ಏನು ಸಾವಿತ್ರಿ, ನಿನ್ನ ಗಂಡನ ಅಣ್ಣನೋ ತಮ್ಮನೋ ಜೈಲಿಗೆ ಹೋಗ್ಬಿಟ್ಟು ಬಂದವನೇ, ರೌಡಿ ಅಂತ ಬೇರೆ ಹೇಳ್ತಿದ್ರು. ಏನವ ವಿನಂತಿ, ನಿನಗೇನಾದರೂ ಫೋನ್ ಮಾಡವನೆ ಅಂತ ಕೇಳಿದಾಗ ವಿನಂತಿ ಹೇಳ್ತಾಳೆ, ಅಯ್ಯೋ ಅತ್ತೆ, ಯಾವಾಗಲಾದ್ರೂ ಒಂದು ಕಿತ ಮಾತಾಡ್ತಿದ್ದೆ ಆಟೆಯ. ಆಗ ಸಾವಿತ್ರಿ ಹೇಳ್ತಾಳೆ, ಏ ವಿನಂತಿ, ಅವನ ಫೋನ್ ನಂಬರ್ ಇದ್ದರೆ ಇವಾಗಲೇ ಫೋನ್ ಮಾಡಿ ಅವನ ಕಡೆಯವ್ರನ್ನ ಯಾರನ್ನಾದ್ರೂ ಕಳಿಸಿ ಆ ಹೋಟ್ಲನ್ನ ಈಗಲೇ ಹೊಡೆದು ಬಿಸಾಕ ಕೇಳು. ಹಾಗೆ ಆ ಚೆಲುವ ಅವ್ರ ಹೆಂಡ್ರು ಅವ್ರ ಕೈಕಾಲನ್ನ ಮುರ್ಸಾಕ ಕೇಳು. ಸರಿ ಅವ, ಈಗಲೇ ಮಾಡ್ತೀನಂತ ವಿನಂತಿ ಫೋನ್ ಮಾಡ್ತಾಳೆ. ಈ ಕಡೆ ಭದ್ರ ಅವ್ರ ತಾಯಿ ಸಮಾಧಿ ಹತ್ರ ಬಂದು ಕೈ ಮುಗಿತಾ ಇರಬೇಕಾದ್ರೆ ಕ್ವಾಟ್ಲೆ ಮನ್ಸೊಳಗೆ ಅನ್ಕೋತಾನೆ, ದುಃಖ ಆದರೆ ಅತ್ತೆ ಫೋಟೋ ಮುಂದ್ಗಡೆ ನಿಂತ್ಕೊಂಡು ಮನ್ಸಲ್ಲಿರೋದನ್ನೆಲ್ಲ ಹೇಳ್ಕೊಂಡು ಸಮಾಧಾನ ಮಾಡ್ಕೋತಾ ಇದ್ದ. ಯಾವತ್ತೂ ಇಲ್ಲದೆ ಇರೋನು ಇವತ್ತು ಅತ್ತೆ ಸಮಾಧಿ ಮುಂದೆ ಬಂದಾನೆ ಅಂತ ಅಂದವ್ರೆ ಮನಸ್ಸಿಗೆ ಎಷ್ಟು ನೋವಾಗಿರಬೇಡ. ಭದ್ರ ಹೇಳ್ತಾನೆ, ಅವ್ವ ಇವತ್ತು ಯಾಕೋ ನಿನ್ನ ಮಡ್ಲಲ್ಲಿ ಮಲ್ಕೋಬೇಕಂತ ಅನ್ನಿಸ್ತಾ ಇದೆ ಕಣವ್ವ. ನನಗೆ ದುಃಖ ಆದ್ರೂ ಸಂತೋಷ ಆದ್ರೂ ಅಪ್ಪಯ್ಯನ ಮಡ್ಲಲ್ಲಿ ಮಲ್ಕೊಂಡಿದ್ರೆ ನನಗೆ ಎಲ್ಲ ಸರಿ ಹೋಗ್ಬಿಡೋದು. ಅವ್ವ ನನಗೇನಾದ್ರೂ ಅಪ್ಪಯ್ಯ ಒಂದೇ ಒಂದ್ಕಿಂತ ಮಗ ಭದ್ರ ಅಂದರೆ ಸಾಕು, ಅದು ಎಂಥದೇ ನೋವಾದ್ರೂ ಮರ್ತ ಹೋಗುತ್ತು ಕಣವ್ವ. ಆದರೆ ಇವತ್ತು ಅಪ್ಪಯ್ಯ ನನ್ನ ಕೂಟೆ ಮಾತಾಡ್ತೇ ಇಲ್ಲ ಕಣವ್ವ, ಇದನ್ನು ಹೆಂಗವ ಸಹಿಸ್ಕೊಳ್ಳಿ ಅಂತ ಹೇಳಿ ತಾಯಿ ಸಮಾಧಿ ಮುಂದೆ ಮಲ್ಕೊತಾನೆ. ಇಲ್ಲಿಗೆ ಈ ಸಂಚಿಕೆ ಮುಗಿಯುತ್ತೆ. ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕು ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.